ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಚಾನಲ್. ನಾನಿವತ್ತು ಒಬ್ಬಟ್ಟು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದನ್ನು ಹೋಳಿಗೆ ಸಾಂಬಾರು ಅಂತ ಕೂಡ ಕರೀತಾರೆ. ನಾನು ಸಿಂಪಲ್ ಮೆಥಡಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ನಾನು 1 ಕಪ್ಪಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೀನಿ. ಅರ್ಧ ಚಿಪ್ಪೆಯಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊಬ್ಬರಿ, ಸ್ವಲ್ಪ ಹುಣಸೆಹಣ್ಣು, ಮೆಣಸಿನ್ಕಾಯಿ ಸ್ವಲ್ಪ, ಅರ್ಧ ಸ್ಪೂನ್ ಮೆಂತ್ಯ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸನ್ನು ತಗೊಂಡಿದ್ದೀನಿ, ಅರ್ಧ ಚಿಪ್ ತುರಿಮಿರುವಂಥ ಕೊಬ್ಬರಿ ತಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ, ಈರುಳ್ಳಿ 1, ಕರಿಬೇವು ಸ್ವಲ್ಪ, 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಬೆಲ್ಲವನ್ನು ತಗೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪಾತ್ರೆಯಲ್ಲಿ ತೊಗರಿಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಇದ್ರಿಗೆ ನೀರು ಸ್ವಲ್ಪ ಹಾಕ್ಕೊತಿದ್ದೀನಿ. ಚೆನ್ನಾಗಿ ತೊಳೆದು ನೀರನ್ನು ಹಾಕ್ಕೋಬೇಕು. ಇದ್ರ ಜೊತೆಗೇ ನಾನು 2 ಟೊಮೆಟೊವನ್ನು ಹಾಕ್ಕೊತಿದ್ದೀನಿ. ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಹುರಿಬೇಕು. ಮತ್ತು ಒಂದು ಪ್ಯಾನಲ್ಲಿ ಬೆಳ್ಳುಳ್ಳಿ ಸ್ವಲ್ಪ, ಕರಿಬೇವು, ಈರುಳ್ಳಿ ಇದನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಹೋಗಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ನಾನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಇನ್ನೊಂದು ಪ್ಯಾನಲ್ಲಿ ಮೆಂತ್ಯ 1 ಸ್ಪೂನು, ಜೀರಿಗೆ 1 ಸ್ಪೂನು, ಮೆಣಸು 1 ಸ್ಪೂನು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದು ತುಂಬ ಬೇಯಬಾರ್ದು. ಬ್ಲ್ಯಾಕ್ ಆಗೋದ್ರೆ ಸಾಂಬಾರೆಲ್ಲ ಬ್ಲ್ಯಾಕ್ ಆಗೋಗುತ್ತೆ. ಇನ್ನೂ ಚೆನ್ನಾಗಿ ತೊಗರಿಬೇಳೆ ಅನ್ನೋದು ಬೇಯಬೇಕು. ಟೊಮೆಟೊ ಕೂಡ ಇನ್ನೂ ಹಸಿಯಾಗಿ ಇದೆ. ನೋಡಿ, ಚೆನ್ನಾಗಾಗಿದೆ. ನಾನು ಇದನ್ನು ಸ್ಟವ್ ಆಫ್ ಮಾಡಿ ಟೊಮೆಟೊ ಸಪ್ರೇಟು, ತೊಗರಿಬೇಳೆ ಸಪ್ರೇಟು, ನೀರನ್ನು ಸಪ್ರೇಟು ಹಾಕ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನು ನಿಮ್ಗೆ ಬರುತ್ತೆ. ಮತ್ತು ಬೆಲ್ಲ 2 ಈ ಥರ ಪುಡಿ ಮಾಡ್ಕೊಳ್ಳಿ. ಮಿಕ್ಸಿಗೆ ಹಾಕೋಕ್ಕೂ ಈಸಿಯಾಗಿರುತ್ತೆ. ಹಾಗೆ ಆಗಿದ್ರೆ ಬ್ಲೇಡ್ಗಳು ಹೊಟ್ಟೋಗುತ್ತೆ. ನಾನು ತೊಗರಿಬೇಳೆನೂ ಬೆಲ್ಲವನ್ನು 2 ಕೂಡ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊತಿದ್ದೀನಿ. ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಇವಾಗಲೇ ನೀರು ಹಾಕೋಕ್ಕೆ ಹೋಗಬೇಡಿ. ನೋಡಿ, ಸ್ವಲ್ಪ ನೀರನ್ನು ಹಾಕಬೇಕು. ಜಾಸ್ತಿ ಹಾಕೋಗೋಗ್ಬಿಡಿ. ಸ್ವಲ್ಪ ಹಾಕಿ ನಾನೀಗ ಗ್ರೈಂಡ್ ಮಾಡ್ಕೊತಿದ್ದೀನಿ.
ಪ್ಲೇಟಲ್ಲಿ ಹಾಕ್ಕೊತೀನಿ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊಬ್ಬರಿಯನ್ನು ಹಾಕ್ತಿದ್ದೀನಿ. ಮತ್ತು ಆಗಲೇ ಬೇಯಿಸಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಇವೆಲ್ಲವನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನಾನು 2 ಟೊಮೆಟೊ ಹಾಕಿದ್ದೀನಿ. ಸ್ವಲ್ಪ ಪೂರ್ಣವನ್ನು ತಗೊಂಡು ಹಾಕ್ಕೊತಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನಾನು ಸಾಂಬಾರು ಪುಡಿ 1 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಅರಿಶಿನ ಪುಡಿ 1/2 ಟೀ ಸ್ಪೂನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಿದ್ದೀನಿ. ಈಗ ಒಂದು ಪಾತ್ರೆ ತಗೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು ಸಾಸಿವೆ, ಈಗ ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯ್ದ ನಂತರ ಮಿಕ್ಸಿಗೆ ಹಾಕ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಆಗಲೇ ಸಪ್ರೇಟ್ ತೆಗೆದಿರುವಂಥ ತೊಗರಿಬೇಳೆ ನೀರನ್ನು ಹಾಕ್ಕೊಳ್ಳೋಣ. ನಿಮಗೂ ಇನ್ನೂ ನೀರಾಗಿ ಬೇಕು ಸಾಂಬಾರು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣಿನ ರಸ, ಸ್ವಲ್ಪ ಉಪ್ಪು, ಕೊಬ್ಬರಿ ತುರಿದ ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಹುರಿಬೇಕು. ಸಾಂಬಾರು ಅನ್ನೋದು ರೆಡಿಯಾಗಿದೆ. ನಾನು ಇದನ್ನು ಸಪ್ರೇಟ್ ಬೌಲ್ಗೆ ಹಾಕ್ಕೊತಿದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮನೇಲಿ ಒಂದ್ಸರಿ ಟ್ರೈ ಮಾಡಿ ನನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ. ಮತ್ತಷ್ಟು ವಿಡಿಯೋವನ್ನು ನೋಡೋದಕ್ಕಾಗಿ ಸ್ವಾತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.